ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ ಸರ್ ಆಯ್ತಾ. ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಓಕೆ, ಗಿಲ್ಲಿ ಕಳ್ಳ ಸುಳ್ಳ ಇರಬರದಲ್ಲಿ ಹುಲಿ ಮೇಲೆ ಏನೇನಿದೆ ಅಷ್ಟೂನು ಸರ್. ಏನ್ ದುರಂಕಾರಿ, ಕಲ್ಚರ್ ಇಲ್ಲ. ನಿನಗಿದೊಂಥರ ತೆವಲು ಅನ್ಸುತ್ತೆ, ಕಂಡೋರ್ ಜೀವನದಲ್ಲಿ ಆಟ ಆಡೋದು, ತಲೆ ಹಾಕೋದು. ಕೇಳು ಸರ್, ನಿಮ್ಗೆ ಹೆಂಗ್ ಇಷ್ಟ ಆಯ್ತು ನೀವೇ ಆನ್ಸರ್ ಸರ್. ನೀವು ಅವ್ನಿಗೆ ಆಚೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್. ನನಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ನನಗೆ ನೇರ ದಿಟ್ಟ ಥರ. ಈಗ ಅಲ್ಲಿ ಎಲ್ಲಾರ್ಗೂ ತುಳಿತಿದ್ದ, ಕಂಡಮ್ ಮಾಡ್ತಿದ್ದ, ಚೀಪಾಗಿ ಮಾಡ್ತಾ ಇದ್ದ, ಒಂಥರ ಬೈದ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ ಆಯ್ತಾ. ಈಗ ಆಚೆ ಅವನಿಗೆ ಓಟ್ ಬೀಳ್ತಾ ಇರ್ಬೋದು, ಅದರಿಂದ ಆಚೆ ಬರೋರು ಆ ಓಟ್ ನೋಡ್ಕೊಂಡು ಅವನ ಬಗ್ಗೆ ಬೈತಾ ಇಲ್ಲ. ಯಾಕಂದ್ರೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ, ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಎದುರ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್. ನೀನ್ ಶಾಪ ಆಗ್ತೀಯಲ್ಲೋ, ನಿನಗೆ ಬಡ್ಡಿ ಮಗನೇ ಹೊಟ್ಟೆ ಕಿಚ್ಚು. ಸರ್, ಡೇ ಒನ್ ಇಂದ ನಾನು ಮಾತಾಡಕ್ಕೆ ಸೈಲೆಂಟ್ ಆಗಕ್ಕೆ ಕಾರಣ ಅವನು. ನಾನು ಏನಾರು ಮಾತಾಡ್ಕೋದ್ರೆ ಸುಮ್ನೆ ರೇ ಆದ್ರೆ ನೀವು ಮಾತಾಡ್ತೀರಾ? ಏನಣ್ಣ ಇವನೊಳ್ಳೆ ಹುಚ್ಚುಚ್ಚಾಗ ಆಡ್ತಿದ್ದಾನೆ. ಅಮ್ಮ, ಈ ಕುಳ್ಳುನ್ಗೆಲ್ಲೋ ಹುಚ್ಚಾಗಿ ಕಚ್ಬಿಟ್ಟಿದೆ. ಮುಂಗಾರು ಮಳೆಯಲ್ಲಿ ಮಿಂಚು ಗುಡುಗು ಜಾಸ್ತಿ ಆದಾಗ ತಲೆ ಕೆಟ್ಟೋಗುತ್ತಲ್ಲ, ಇವ್ನು ತಗೊಂಡೋಗಿ ನಿಮ್ಮ ಮನ್ಸಿಗೆ ಸೇರಿಸಿದ್ದಾರೆ. ನರ್ಸ್ಗಳೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಯಾರ್ದೋ ಡ್ರೆಸ್ ಹಾಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ, ಅಷ್ಟೇ ವಿಷಯ. ಸೀಸನ್ ಒಬ್ಬೊಬ್ರು ಲವ್ ಮಾಡ್ತೀನಿ ಮದುವೆ ಆಯ್ತೀನಿ ಅಂತಾನೆ ಯಾರು ಮೂಸ್ತಾ ಇಲ್ಲ ಸರ್. ಒಂದಿನ ರಕ್ಷಿತಾ ಕೇಳಿದ್ರು ಥೂ ಅಂದ್ಬಿಟ್ಲು ಸರ್. ಕಾಮಿಡಿ ಇರ್ಬೋದು, ಅಭಿಪ್ರಾಯಗಳು ಒಳ್ಳೆ ಗುಡ್ಡು ತರ ಮಾತಾಡ್ತೀರಲ್ರಿ. ಆಗಲ್ಲ ಸರ್, ಅವನ್ನ ಮಾತ್ರ ಎಲ್ಲೂ ಸೇರ್ಸಲ್ಲ ಸರ್, ಬಂದ್ಮೇಲೂ ಸೇರ್ಸಲ್ಲ ಸರ್. ಫಂಕ್ಷನ್ಗೂ ಕರೆಯಲ್ಲ ಸರ್, ಯಾವ ಫಂಕ್ಷನ್ಗೂ ಕರೆಯಲ್ಲ. ಇಲ್ಲ, ನನ್ನ ಪ್ರಕಾರ ಅವ್ನು ಆಚೆ ಬಂದ್ಮೇಲೆ ಅವನೇ ತುಂಬಾ ಬಿಸಿ ಆಯ್ತಾನೆ ಸರ್. ಅವರು ಆಚೆ ಬಂದ್ಮೇಲೆ 25,000ದಿಂದ 30,000 ರೂಪಾಯಿಗೆ ಹೋಗ್ತಾರೆ ಸರ್ ಫಂಕ್ಷನ್. ಒಳಗೆ ಮಾತಾಡ್ಕಂತ ಇದ್ರು ಆಯ್ತಾ. ಇದು ಚಂದ್ರಪ್ರಭಾಗ್ ಈಗ ಸ್ಪೀಕರ್ ಫೋನ್ ಹಾಕಿ ಕೇಳಿಸ್ತೀನಿ. ಆಚೆ ಬಂದ್ಮೇಲೆ ಒಂದ್ ಫಂಕ್ಷನ್ಗೆ ಒಂದ್ ನಿಮಿಷ ಕೇಳಿ, 25,000ದಿಂದ 30,000 ರೂಪಾಯಿನೇ ಅವನು. ನಾನು 2.5 ಲಕ್ಷದಿಂದ 10 ಲಕ್ಷನೇ ನಾನು. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಅಕ್ಕ ನಿಂಗೆ 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ಮಾತಾಡೋನು ಹಂಗ್ ಬೈದ ಹಿಂಗ್ ಬೈದ ಅಂತ ನೀವು ಹೇಳ್ತೀರಾ. ಹೌದು, ನೀವ್ ಎದುರಿಸಬಹುದಾಗಿತ್ತಲ್ಲ. ನೀವು ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ನೀವು ವಾಪಸ್ ಮೂಡ್ ಆಫ್ ಆಗುತ್ತಲ್ವಾ? ಅಲ್ಲ ಸರ್, ಹೊಡೆಯಂಗಿಲ್ವಲ್ಲ ಸರ್. ವಾಪಸ್ ನೀವು ಸರ್ ಮುಚ್ಕೊಂಡು ಹೋಗು ಅಂತೆಲ್ಲ ಬೈದೀನಿ ಸರ್, ಎಲ್ಲ ಕಟ್ ಮಾಡವ್ರೆ. ಬುರ್ಡೆ ತಗೊಂಬಂದು ಬರ್ತಾನಿಲ್ಲ ನಮ್ಗೆ ಅಡ್ವೈಸ್ ಮಾಡಕ್ಕಿಲ್ಲ. ಸರ್, ನಂದೊಂದು ಕ್ವಶನ್. ನೀವ್ ಎಷ್ಟು ವಾರ ಇದ್ರಿ ಸರ್ ಬಿಗ್ ಬಾಸ್ ಅಲ್ಲಿ? 3 ವಾರ, ಅದ್ರಲ್ಲಿ 2 ದಿನ ಕಡಿಮೆ, 18 ದಿವಸ. ನಾನು 1 ತಿಂಗಳ ಮೇಲೆ 3 ದಿವಸ ಇದೆ ಸರ್. ಇಲ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಫ್ಯಾನ್ಸ್ ಇದಾರೆ. ನಾನು ಒಂದ್ ನಿಮಿಷ ನಾನು ಹೇಳೋದು ದಯವಿಟ್ಟು ನೀವು ಮೊದ್ಲೇ ಕ್ಲಾರಿಟಿ ತಗೊಂಬಿಡಿ. ಫ್ಯಾನ್ಸ್ ಇದಾರೆ, ಅವ್ರ ಬಗ್ಗೆ ತಪ್ಪು ಮಾತಾಡಿದ್ರೆ ಎಲ್ಲ ಉಲ್ಟಾ ತಿರುಗ್ತಾರೆ ಅಂತ ಬೇರೆಯವ್ರು ಮಾತಾಡ್ತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ ಸರ್. ಆಯ್ತು, ನಿಮ್ ಪೋರ್ಷನ್ ಬಿಟ್ಬಿಡಿ ಸರ್. ಬೇರೆಯವ್ರಿಗೆ ಇರಿಟೇಷನ್ ವಾವ. ನಾನು ಹೇಳ್ತೀನಿ ಕೇಳಿ, ನಂದು ಹೇಳ್ತೀನಿ. ನನಗೆ ಬೇರೆಯವ್ರದ್ದು ಬೇಡ, ನಂದು ಹೇಳ್ತೀನಿ. ನಿಮ್ ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬದ್ದು ಬಿಡ್ಬೇಕು. ಅವಮಾನ ಮಾಡಿದ್ನ ಸರ್, ನಾನು ಸ್ಟಾರ್ಟಿಂಗ್ ಅವಮಾನ ಮಾಡಿದ್ನ. ನಾನು ಹೇಳ್ತೀನಿ ಕೇಳಿ. ಇವಾಗ ತಿನ್ನಕ್ ಬಂದಿದ್ದೀರಾ ಅಂತ ನಾನು ಹೇಳ್ತೀನಿ ಕೇಳಿ. ಇವಾಗ ಬಿಗ್ ಬಾಸ್ ನಾನು ನೋಡ್ಕೊಂಡು ಒಳಗೆ ಹೋಗಿದ್ದವ್ರು. ಹೌದು, ಕರೆಕ್ಟಾ? ಹೌದೌದು. ಸೊ ಅವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರ ಜನ ಅಂತ ನನಗೆ ಗೊತ್ತಿತ್ತು. ಕರೆಕ್ಟಾ? ಹೌದು. ಹೋಗಿದ್ ದಿವಸ ನನ್ಗೆ ಇರಿಟೇಟ್ ಮಾಡ್ದ. ಇರಿಟೇಟ್ ಆಯ್ತಾ? ನಾನು ಹೇಳ್ತೀನಿ ಮೆತ್ತಗೆ ಮಾತಾಡಿ ಪೈಲ್ಸ್ ಬರ್ತಾ ಪೈಲ್ಸ್ ಹೇಳಿ ಸರ್. ನಿಮ್ ಗತ್ತಿಗೆ ಅವ್ನು ಎದ್ರಕೊಂಡು ಟುಸ್ ಆದ, ನಿಮ್ಗೆ ಆಮೇಲೆ ಕೂಲ್ ಆಯ್ತು. ಇಲ್ಲ, ನಿಮಿಷ ಕೇಳಿ, ಹೇಳ್ತೀನಿ. ನೀವೇನಾದ್ರು ಈ ತರ ಮಾಮೂಲಿ ತರ ನೋಡಿ ಆ ತರ ಅಮಾಯಕ ತರ ಹೋಗಿದ್ರೆ ಹಾಕೊಂಡು ರುಬ್ಬಿಡ್ತಿದ್ದೆ. ಕೇಳಿ, ಈಗ ಏನಾಯ್ತು ಅಂದ್ರೆ ನಾನು ನೋಡ್ಕೊಂಡೆ ತಾನೆ ಹೋಗಿದ್ದು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇರಿಟೇಟ್ ಮಾಡ್ದ, ಸತ್ಯ ಅದು 1 ವಾರ. ಆಮೇಲೆ ಏನಾಗೋಯ್ತು, ನಾನು ಕೆಡ್ದಾಗೂ ಮಾತಾಡದ್ನ. ಹೌದು, ಮಾತಾಡ್ದ. ಅದಾದ್ಮೇಲೆ ಏನಾಯ್ತು, ನಾನು ಇರೋ ಸುಮ್ನೆ ಯಾಕೋ. ಆಮೇಲೆ ಏನಾಯ್ತು ಅಂದ್ರೆ ಅವ್ನು ನಮ್ಮ ಪಕ್ಕದೂರೇ. ಗೌಡ್ರು ಅದೆಲ್ಲ ಬಿಟ್ಬಿಡಿ ಸರ್, ನಾವು ಗೌಡ್ರೆ ಹಂಗಲ್ಲ. ನಾನು ಹೇಳೋದ್ ಕೇಳಿ. ಅದೇನಾಯ್ತು ಅಂದ್ರೆ ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಳಗ್ ಹೋದ್ಮೇಲೆ ನನ್ನ ಕಣ್ ಮುಂದೆ ಅವನು ಯಾವತ್ತೂ ಯಾರನ್ನು ಹೀಯಾಳಿಸಿ ಮಾತಾಡಿ ನನ್ನ ಕಣ್ ಮುಂದೆ ಆಗಿಲ್ಲ. ಹಿಂದೆ ಆಗಿದ್ದು ಮಾತಾಡ್ತಿದ್ರ ಆಯ್ತು, ನೀವ್ ಇಲ್ಲಿ ಕಣ್ ಮುಂದೆ ಆಗಿಲ್ಲ. ಒಂದ್ ನಿಮಿಷ, ನೀವ್ ಇಲ್ಲಿ ಕೂತಿರ್ತಿ, ಅವ್ರು ಲಾನ್ ಅಲ್ಲಿ ಇದ್ರು ಅನ್ಕೊಳ್ಳಿ, ಅಲ್ಲಿ ಮಾತಾಡ್ತಾ ಇರೋದಾರ ಕಿವಿಗ್ ಬಿತ್ತ, ಆಮೇಲೆ ಆಗಿದೆ ಅಂತ ಅವತ್ತು ಬೇರೆ ದಿನ ಇಲ್ಲ ಆಗಿಲ್ಲ. ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಭಾಸ್ಕರ, ನೀನ್ ಯಾವ್ದೋ ಒಂದ್ ಪಾಯಿಂಟ್ ಇಟ್ಕೊಂಡು ರುಬ್ಬೋದಂತೂ ಗ್ಯಾರಂಟಿ. ನನ್ನ ಮಂಜುಗೆ ಇದು ಮಾಡಿದ್ರು, ಅವ್ ಮಾಡ್ದ, ಅವೆಲ್ಲ ಮಾತಾಡಿದೀವಿ ಅದ್ರ ಬಗ್ಗೆ. ಮಂಜು ಬಗ್ಗೆ ಮಾತಾಡ್ದ, ನನ್ನ ಬಗ್ಗೆ ಮಾತಾಡ್ದ. ಅದನ್ನ ಯಾಕೆ ಅಷ್ಟು ಈಸಿಯಾಗಿ ತಗೊಳ್ತೀರಾ? ಯಾರು ನಾವ್ ದೊಡ್ಡ ಜಗಳ ಮಾಡಿದ್ವಲ್ಲ, ನಾನ್ ದೊಡ್ಡ ಜಗಳ ಮಾಡಿದೆ, ಮಂಜು ಜಗಳ ಮಾಡಿದ. ಬಿಡ್ಕೊಡ್ತಾ ಇಲ್ವಲ್ಲ, ಉಳ್ತಾ ಇದೀರಲ್ಲ. ನಾನು ಹೇಳೋದ್ ಕೇಳಿ. ಏನ್ ಕೇಳಿದ್ರೆ ಅದು ನಾವು ಕೂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ, ಗೊತ್ತಾ ಸರ್.
ನಂದು ಫನ್ ಕ್ಯಾರೆಕ್ಟ್ರೆ. ಸರ್ ನಾನು ಜನರ ಮೂರು ವಾರ ಇದ್ದು ನಾನು ಅವನ್ನ ಚಂದ್ರಪ್ರಭಾ ಅವರು ಅಟ್ಯಾಚ್ಮೆಂಟ್ ಇದ್ರು ಅಂತ ಅವ್ರ ಫ್ರೆಂಡ್ಶಿಪ್ ಬೆಳ್ಸಕ್ಕೋಸ್ಕರ ಎಷ್ಟು ಇಷ್ಟಪಟ್ಟು ನೀವಿಬ್ರು ಇಷ್ಟ ಅಂತ ಹೇಳಿದಿನ ಇಲ್ವಾ ಬಂದ್ಮೇಲೆ ನೀವು ಇಂಟರ್ವ್ಯೂ ಕೇಳಿ ಸರಿ ಆಯ್ತಾ. ಒಂದೊಂದಕ್ಕೂ ಇವ್ರಿಬ್ರು ಮಾತಾಡ್ಕೊಂಡು ಅವನ್ನ ತುಳಿಬೇಕು ಕಟ್ ಆಗ್ತಿದಂಗೆ ಇಬ್ರು ಒಂದಾಗ್ಬಿಟ್ರು. ಅವತ್ತಿಂದ ಒಂಥರ ಡಮ್ಮಿ ಮಾಡೋದು ಇದು ಮಾಡೋದು ಬಾಯಿದೆ ಅಂತ ಬೇಜಾನ್ ಬೊಗಳ್ತಾ ಇದೀಯಾ. ಉಲ್ಟಾ ಕಟ್ಟಾಕಿ ಲಾಟಿ ನುಗ್ಸಿದ್ರೆ ಲೈಫ್ ಟೈಮ್ ಸೈಲೆಂಟ್ ಆಗಿರ್ತೀಯ.